ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡುವಂತೆ ಆಗ್ರಹಿಸಿ ನಡೆದಿರುವ ಹೋರಾಟ 1500 ದಿನಗಳು ಕಳೆದಿದ್ದು, ಆದರೆ ರಾಜಕಾರಣಿಗಳ ಹಿತಾಸಕ್ತಿ ಇಲ್ಲದ ಕಾರಣ ಈ ಪರಿಸ್ಥಿತಿಯಾಗಿದೆ ಅಂತ ಏಮ್ಸ್ ಹೋರಾಟ ಸಮಿತಿ ಪದಾಧಿಕಾರಿಗಳು ಮಾನ್ವಿ ತಹಸೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗೆ ಮನವಿ ಪತ್ರ ಸಲ್ಲಿಸಿದರು. ರಾಯಚೂರು ಅತಿ ಹಿಂದುಳಿದ ಜಿಲ್ಲೆಯಾಗಿದ್ದರಿಂದ ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಆದರೆ ಈ ಸಮಸ್ಯೆ ಹರಿತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕಾಳಜಿ ಇಲ್ಲದ ಕಾರಣ ರಾಯಚೂರಿಗೆ ಅನ್ಯಾಯವಾಗಿದೆ ಅಂತ ಹೋರಾಟ ಸಮಿತಿ ಸಂಚಾಲಕ ಎಚ್ ಶಫ್ರುದ್ದೀನ್ ಪೋತ್ನಾಳಿ ಕಿಡಿಕಾರಿದ್ದಾರೆ. ಈ ಭಾಗದ ಶಾಸಕರು ಮತ್ತು ಸಚಿವರು, ಸಂಸದರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮೂಲಕ ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಲು ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹ ಮಾಡಿದರು. ತಹಸೀಲ್ದಾರ್ ಸಾಹೇಬರ ಮೂಲಕ ಏನಪ್ಪ ಅಂದರೆ ಮಾನವಿ ಘಟಕ ಇವತ್ತು ಮನವಿ ಪತ್ರವನ್ನು ನೀಡ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಏಮ್ಸ್ ಹೋರಾಟ ಸಮಿತಿಯ ತಾಲೂಕಾ ಸಂಚಾಲಕರಿಗೂ ಮತ್ತು ಎಲ್ಲ ಮುಖಂಡರುಗಳಿಗೂ ಮತ್ತು ಈ ಒಂದು ಸಮಿತಿಯ ಒಂದು ಮನವಿ ಪತ್ರವನ್ನು ಸ್ವೀಕರಿಸಲು ಆಗಮಿಸಿರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೂ ಕೂಡ ಮತ್ತು ಎಲ್ಲ ಬಂಧುಗಳೇ, ಇವತ್ತು ರಾಯಚೂರಿನಲ್ಲಿ ಏಮ್ಸ್ ಸಂಸ್ಥೆ ಸ್ಥಾಪನೆ ಮಾಡಬೇಕಂತೇಳಿ ಒತ್ತಾಯಿಸಿ ರಾಯಚೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಮುಂಭಾಗದಲ್ಲಿ ಏನಿವತ್ತು ಪ್ರತಿಭಟನೆ ನಡೀತಾ ಇದೆ. ಇವತ್ತಿಗೆ ಅದು 1500 ದಿನಗಳಿಗೆ ಇವತ್ತು ಕಾಲಿಟ್ಟಿದೆ. ಅಂದರೆ ಸುಮಾರು 4 ವರ್ಷಗಳು ಏನಪ್ಪ ಅಂದಿಗಿನ ಇವತ್ತು ಸತತ ಹೋರಾಟ ಏನಪ್ಪ ಅಂದಿಗಿನ ಇವತ್ತು ರಾಯಚೂರು ನಗರದಲ್ಲಿ ನಡೀತಾ ಇದೆ. ಇದು ಒಂದು ಇಡೀ ನಮ್ಮ ರಾಜ್ಯದಲ್ಲಿಯೇ ನಡೆದಿರ್ತಕ್ಕಂಥ ಒಂದು ಐತಿಹಾಸಿಕ ಹೋರಾಟ ಅಂತೇಳಿ ನಾನು ಈ ಒಂದು ಹೋರಾಟವನ್ನೇನಪ್ಪ ಅಂದಿಗಿನ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಯಾಕಂತ ಹೇಳಿದ್ರೆ ಇಷ್ಟು ದೀರ್ಘಾವಧಿಯ ಒಂದು ಹೋರಾಟ, ದೀರ್ಘಕಾಲದ ಹೋರಾಟ, ಸುಮಾರು 4 ವರ್ಷಗಳ ಕಾಲ ನಮಗೆ ಒಂದು ಸರಿಯಾದತಕ್ಕಂಥ ಆರೋಗ್ಯ ಸೇವೆ ಬೇಕಂತೇಳಿ ಇವತ್ತು ನಾವೇನು ಹೋರಾಟ ಮಾಡ್ತಿದ್ದೀವಿ, ಇದು ನಮ್ಮ ರಾಯಚೂರು ಜಿಲ್ಲೆಯ ದುರ್ದೈವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಇವತ್ತು 4 ವರ್ಷಗಳಿಂದ ಸತತ 10 ಹಲವು ಬಗೆಯ ಹಂತದ ಹೋರಾಟಗಳನ್ನೇನಪ್ಪಂಗಿನ ಇವತ್ತು ಏಮ್ಸ್ ಹೋರಾಟ ಸಂಸ್ಥೆ ನೇತೃತ್ವದಲ್ಲಿ ಸನ್ಮಾನ್ಯ ಬಸವರಾಜ ಕಳಸ ಇವರ ನೇತೃತ್ವದಲ್ಲಿ ಇವತ್ತು ಹೋರಾಟ ನಡೆದು ಇಡೀ ರಾಯಚೂರು ಜಿಲ್ಲೆಯಾದ್ಯಂತ ಮತ್ತು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಹ ಇವತ್ತು ಹೋರಾಟ ನಡೆದಿರ್ತಕ್ಕಂಥದ್ದು, ಬಂದ್ ನಡೆದಿರ್ತಕ್ಕಂಥದ್ದು. ಇಷ್ಟೇ ಅಲ್ಲ, ಮತ್ತು ನವದೆಹಲಿಯವರೆಗೂ ಸಹ ಈ ಒಂದು ಹೋರಾಟ ಏನಪ್ಪ ಇವತ್ತು ಮುಟ್ಟಿರ್ತಕ್ಕಂಥದ್ದು. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಏನಪ್ಪ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಏನಪ್ಪ ರಾಯಚೂರಿನಲ್ಲಿ ಈ ಒಂದು ಏಮ್ಸ್ ಸಂಸ್ಥೆ ಸ್ಥಾಪನೆ ಮಾಡತಕ್ಕಂಥ ಅವಶ್ಯಕತೆಯನ್ನೇನಪ್ಪ ಇವತ್ತು ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಏನಪ್ಪ ಮಾಡಿರ್ತಕ್ಕಂಥದ್ದು. ಆದಾಗ್ಯೂ ಸಹ ಇವತ್ತಿನವರೆಗೂ ಸಹ ಏನಪ್ಪ ಇವತ್ತು ಏಮ್ಸ್ ಸಂಸ್ಥೆ ಸ್ಥಾಪನೆಗೆ ಯಾವುದೇ ಸರ್ಕಾರದ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದೇ ಒಂದು ಮುತುವರ್ಜಿ ಏನಪ್ಪ ವಹಿಸದೇ ಇರತಕ್ಕಂಥದ್ದು ಖಂಡನೀಯ ಅಂತೇಳಿ ನಾನು ಇವತ್ತು ಮಾನ್ವಿ ಏಮ್ಸ್ ಸಂಸ್ಥೆ ವತಿಯಿಂದ ಉಗ್ರವಾಗಿ ಏನಪ್ಪ ಈ ಒಂದು 2 ಸರ್ಕಾರಗಳ ನೀತಿಗಳನ್ನೇನಪ್ಪ ಖಂಡಿಸ್ತೇನೆ. ಇವತ್ತು ರಾಯಚೂರು ಜಿಲ್ಲೆಯನ್ನೇನಪ್ಪ ಇವತ್ತು ಇಡೀ ದೇಶದಲ್ಲಿಯೇ ರಾಯಚೂರು ಜಿಲ್ಲೆ ಅಪೌಷ್ಟಿಕತೆಯಿಂದ ಏನಪ್ಪ ಬಳಲಿ ಇವತ್ತು ಸಾವು ನೋವುಗಳು ಸಂಭವಿಸಿರ್ತಕ್ಕಂಥದ್ದೇನಪ್ಪ ಇವತ್ತು ದಾಖಲೆಯಾಗಿದೆ. ಅದೇ ರೀತಿಯಾಗಿ ಇವತ್ತು ಬಾಣಂತಿಯರು ಮತ್ತು ಶಿಶು ಮರಣದ ಇವತ್ತು ಇಡೀ ದೇಶದಲ್ಲಿ ಏನಪ್ಪ ಅತಿ ಹೆಚ್ಚು ಇದು ನಮ್ಮ ರಾಯಚೂರು ಜಿಲ್ಲೆ ಅಂತಕ್ಕಂಥದ್ದೇನಪ್ಪ ದೃಢಪಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಇವತ್ತು ಈ ಒಂದು ಅಪೌಷ್ಟಿಕತೆ ಇವತ್ತು ಜನ ಸಾಯ್ತಾ ಇದ್ದಾರೆ. ಇವತ್ತು ಶಿಶು ಮರಣ, ಬಾಣಂತಿಯರ ಇವತ್ತು ಹೆರಿಗೆ ಸಂದರ್ಭದಲ್ಲಿ ಬಡವರಿಗೆ, ಕಾರ್ಮಿಕರಿಗೆ, ಕೂಲಿಕಾರರಿಗೆ ಇವತ್ತು ಸರಿಯಾಗಿರ್ತಕ್ಕಂಥ ಆರೋಗ್ಯ ವ್ಯವಸ್ಥೆ ಸಿಗದೆ ಇವತ್ತು ಅವರ ವಂಚಿತರಾಗಿ ಏನಪ್ಪ ಇವತ್ತು ತಮ್ಮ ಪ್ರಾಣವನ್ನೇನಪ್ಪ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಅತಿ ಅವಶ್ಯಕ, ಅದೇ ರೀತಿಯಾಗಿ ಏನಪ್ಪ ನೀತಿ ಆಯೋಗದ ಶಿಫಾರಸಿನಂತೆ ಇವತ್ತು ರಾಯಚೂರು ಜಿಲ್ಲೆಯನ್ನು ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತೇಳಿ ಇವತ್ತು ಘೋಷಣೆ ಮಾಡಿ ಇವತ್ತು ಆರೋಗ್ಯ ಸೇವೆನೇ ನೀವು ಒದಗಿಸಕ್ಕಾಗಿಲ್ಲ ಅಂತ ಹೇಳಿದ್ರೆ ಇವತ್ತು ನಾನು ನಿಜವಾಗಲ್ಲ ಅಂತ ಹೇಳಿದ್ರೆ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಏನಪ್ಪ ಇವತ್ತು ತಲೆ ತಗ್ಸ್ಬೇಕು ನೀವು ಅಂತೇಳಿ ಹೇಳ್ತೇನೆ. ಬರೀ ಹೇಳೋದಕ್ಕೆ ಮಾತ್ರ ರಾಯಚೂರು ಜಿಲ್ಲೆ ಏನಪ್ಪ ಮಹತ್ವಾಕಾಂಕ್ಷೆ ಜಿಲ್ಲೆ ಅಂತೇಳಿ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು ಬರೀ ಪ್ರಚಾರ ಪಡೆದುಕೊಳ್ಳಕ್ಕಲ್ಲ. ನೀವು ಮಹತ್ವಾಕಾಂಕ್ಷೆ ಜಿಲ್ಲೆ ಅಂದ್ರೆ ಇವತ್ತು ಏನು ವಿಶೇಷವಾಗಿರ್ತಕ್ಕಂಥ ಯೋಜನೆಗಳನ್ನು ರಾಯಚೂರು ಜಿಲ್ಲೆಗೆ ಕೊಟ್ಟಿದ್ದೀರಿ. ಒಂದು ಸಲ ನೀವು ಆತ್ಮಾವಲೋಕನ ಮಾಡಿಕೊಳ್ಬೇಕು ರಾಜಕಾರಣಿಗಳು, ವಿಶೇಷವಾಗಿ ನಮ್ಮ ಜಿಲ್ಲೆಯ ರಾಜಕಾರಣಿಗಳು, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು. ಇವತ್ತೇನು ನೀವು ಜನರಿಂದ ಮತ ಪಡೆದು ಆಯ್ಕೆಯಾಗಿದ್ದೀರಿ, MLAಗಳು ಇರ್ಬೋದು, MP ಗಳು ಇರ್ಬೋದು, ಸಚಿವರುಗಳು ಇರ್ಬೋದು, ಮಾಜಿ ಸಚಿವರುಗಳು ಇರ್ಬೋದು, ನಿಜವಾಗ್ಲೂ ಅಂತಿದ್ರೆ ನಿಮಗೆ ನಾಚಿಕೆ ಬರಬೇಕು.
4 ವರ್ಷಗಳ ಕಾಲ ಇವತ್ತು ರಾಯಚೂರಿನಲ್ಲಿ ಸತತ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ವಿಫಲತೆ, ನಿಮ್ಮ ನಿಷ್ಕ್ರಿಯತೆಯಿಂದಲೇ ಇವತ್ತು 4 ವರ್ಷಗಳ ಕಾಲ ಇವತ್ತು ಧರಣಿ ನಡೆದಿದೆ. ನೀವೆಲ್ಲ ಪಕ್ಷದ ಜನಪ್ರತಿನಿಧಿಗಳು ರಾಜೀನಾಮೆ ಕೊಟ್ಟು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಧರಣಿ ಮಾಡ್ರಿ. ಒಂದು ದಿನದಲ್ಲಿ ಏನಪ್ಪ ಏಮ್ಸ್ ನಮ್ಮ ರಾಯಚೂರು ಜಿಲ್ಲೆಗೆ ಶಾಂಕ್ಷನ್ ಏನಪ್ಪ ಆಗ್ತದ, ಮಂಜೂರು ಆಗ್ತದ. ಆ ಇಚ್ಛಾಶಕ್ತಿ ಕೊರತೆ ನಿಮಗಿದೆ. ಹಿಂಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ಪಕ್ಷದ ಇವತ್ತು ರಾಜಕೀಯ ಪಕ್ಷದ ಮುಖಂಡರುಗಳೇನಿದ್ದೀರಿ, ನೀವು ನಾಲಾಯಕರು, ಜನಪ್ರತಿನಿಧಿಗಳೇನಿದ್ದೀರಿ, ನೀವು ಇವತ್ತು MLAಗಳು MP ಗಳು ತಕ್ಷಣ ನೀವು ರಾಜೀನಾಮೆ ಕೊಡಬೇಕು. ನೀವು ನರಸತ್ತ ರಾಜಕಾರಣಿಗಳು ಇವತ್ತು ಹಿಂಗಾಗಿ ಏನಪ್ಪ ನೀವು ಆ ಸ್ಥಾನದಲ್ಲಿ ಇರೋಕ್ಕೆ ಅಯೋಗ್ಯರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ನಿರ್ಲಕ್ಷ್ಯತನವನ್ನು ಉಗ್ರವಾಗಿ ಖಂಡಿಸ್ತೇನೆ. ಈ ಒಂದು ಏನು ರಾಯಚೂರಿನಲ್ಲಿ ಇವತ್ತು 1500 ದಿನಕ್ಕೆ ಏನು ಕಾಲಿಟ್ಟಿದೆ ಈ ಹೋರಾಟ, ಆ ಹೋರಾಟಕ್ಕೆ ಬೆಂಬಲಿಸಿ ರಾಯಚೂರಿನಲ್ಲಿ ಏಮ್ಸ್ ಸಂಸ್ಥೆ ಸ್ಥಾಪನೆ ಮಾಡಲೇಬೇಕೆಂದು ಒತ್ತಾಯಿಸಿ ಇವತ್ತು ಇಡೀ ರಾಯಚೂರು ಜಿಲ್ಲೆಯಲ್ಲಿ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಈ ದಿನ ಚಳವಳಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಸಹ ಇವತ್ತು ಮಾನ್ವಿ ನಗರದಲ್ಲಿ ಈ ಒಂದು ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಮತ್ತೊಮ್ಮೆ ನಾನು ಮಾನ್ವಿ ತಾಲೂಕಾ ಏಮ್ಸ್ ಸಂಸ್ಥೆ ವತಿಯಿಂದ, ಏಮ್ಸ್ ಹೋರಾಟ ಸಮಿತಿ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒತ್ತಾಯ ಮಾಡ್ತೇನೆ, ತಕ್ಷಣ ರಾಯಚೂರಿನಲ್ಲಿ ಏಮ್ಸ್ ಸಂಸ್ಥೆ ಸ್ಥಾಪನೆ ಮಾಡಲು ತಾವೆಲ್ಲ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.